ದರ್ಶನ್ ವಿಡಿಯೋ ಕಾಲ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ. ವಿಡಿಯೋ ಕಾಲ್ ಬಗ್ಗೆ ವರದಿಯನ್ನು ನೀಡುವಂತೆ ಅವರು ಸೂಚನೆಯನ್ನ ನೀಡಿರುವಂತಹದ್ದು. ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಇದ್ರೂ ಕೂಡ ಕರೆ ಹೋಗಿದ್ದು ಹೇಗೆ? ಸೆಪ್ಟೆಂಬರ್ 4ನೇ ತಾರೀಕಿನ ಒಳಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಮುಖ್ಯ ಅಧೀಕ್ಷಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಈ ಬಗ್ಗೆ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ ಅವರು. ಪರಪ್ಪನ ಅಗ್ರಹಾರದ ಒಳಗಡೆ ಜಾಮರ್ ಇದ್ರೂ ಕೂಡ ಕರೆ ಹೋಗಿದ್ದು ಹೇಗೆ ಅಂತ ಇವರು ಪ್ರಶ್ನೆ ಮಾಡಿದಾರಂತೆ. ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಅಧೀಕ್ಷಕರು ಉತ್ತರವನ್ನ ಕೊಡಬೇಕು. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲೆಲ್ಲಿ ಜಾಮರ್ ಇದೆ, ಆ ಜಾಮರ್ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಈಗ ಕಾನೂನು ಪ್ರಕಾರ ಫಾರ್ಮಾಲಿಟಿ ಈ ಪ್ರಶ್ನೆಯನ್ನ ಮಾಡಬೇಕು. ಆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ದುರಂತ ಇದು. ಮಾಲಿನಿ ಕೃಷ್ಣಮೂರ್ತಿ ಅವರು ಇದನ್ನು ಗಮನಿಸಬೇಕು. ಎಂಟ್ರಿ ಗೇಟ್ ಹತ್ರ ಒಂದೇ ಒಂದು ನಯಾ ಪೈಸೆಯಷ್ಟು ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ನಿಮಗೆ ಒಂದು ಪಾಯಿಂಟ್ ನೆಟ್ವರ್ಕ್ ಸಿಗಲ್ಲ ಅಲ್ಲಿ. ಆದರೆ ಈ ಒಳಗಡೆ ಇಂಥ ಅನಾಚಾರಗಳನ್ನು ಮಾಡಿದಂಥ ಆರೋಪಿಗಳು ವಿಡಿಯೋ ಕಾಲ್ ಮಾಡೋದಕ್ಕೆ, ಯಾವುದ್ಯಾವುದೋ ಕೇಸಲ್ಲಿ ಅಂಧರಾಗಿರುವಂತಹ ದೂರ್ತರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಸಿಗುತ್ತೆ. ಇದು ಜಾಮರ್ನ ಪ್ರಭಾವ ಅಂತಿರೋ ಅಥವಾ ಅಲ್ಲಿರುವಂಥ ಅಧೀಕ್ಷಕರ ಅಥವಾ ಜೈಲಾಧಿಕಾರಿಗಳ ಪ್ರಭಾವ ಅಂತಿರೋ, ಎಲ್ಲವೂ ಗೊತ್ತಿರುತ್ತೆ ಇವರಿಗೆ. ಎಲ್ಲ ನಾಟಕ. ಜಾಮರ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಮೇಲೆ ನಂಬಿಕೆ ವಾಸ್ತೆ ವಿಡಿಯೋ ಕಾಲ್ ಹೇಗೆ ಹೋಯ್ತು, ಜಾಮರ್ ಇದ್ರು ಅಂತೆ. ಮೇಡಮ್, ನಿಮ್ಗೆ ಗೊತ್ತಿಲ್ವಾ ಜಾಮರ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅಂತ? ಯಾರನ್ನ ಯಾಮಾರಿಸ್ತಿದ್ದೀರಿ ನೀವು? ನಿಜಕ್ಕೂ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಮಾಡೋದಕ್ಕೆ ಅಂತ ಹೋದರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಆದರೆ ಒಳಗಡೆ ಇಂಥ ಕಳ್ಳ ಕಾಕರಿಗೆ, ದುಷ್ಟರಿಗೆ ನೆಟ್ವರ್ಕು ಆರಾಮಾಗಿ ಸಿಗುತ್ತೆ. ಹೇಗೆ ಸಾಧ್ಯ ಇದು? ಉತ್ತರ ಕೊಡ್ಲಿ ಇವರು, ಇಲಾಖೆಯವರು. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ನಿಜಕ್ಕೂ ಇದು ಆಶ್ಚರ್ಯ, ಹಾಸ್ಯಾಸ್ಪದ ಅಂತಿರೋ ಅಥವಾ ಇದಕ್ಕಿಂತ ಮತ್ತೊಂದು ವಿಚಾರ ಇದೆ ಅಂತಿರೋ? ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಎಲ್ಲೆಲ್ಲಿದೆ ಅಂತ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಬಂದವರಲ್ಲ ಅವರು. ಪರಪ್ಪನ ಅಗ್ರಹಾರದ ಉಸ್ತುವಾರಿಯಾಗಿ ಸುಮಾರು ವರ್ಷಗಳಿಂದ ಅಲ್ಲಿದ್ದಾರೆ, ಅಥವಾ ಸುಮಾರು ತಿಂಗಳಿಂದ ಇದ್ದಾರೆ ಅಂತಾನೆ ಅನ್ಕೊಳ್ಳಿ. ಜಾಮರ್ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನೋದು ಗೊತ್ತಿದೆ, ಎಲ್ಲೆಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ ನೆಟ್ವರ್ಕ್ ಬರದೇ ಇರೋ ಹಾಗೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆ ಈ ರೀತಿಯ ನಾಟಕ? ಖಂಡಿತ ಶ್ರೀಪಾದ್, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಳಗಡೆ ಜಾಮರ್ ಅಳವಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅದರಲ್ಲೂ ಕೂಡ ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಿತ್ತು. ಅಂದರೆ ಜೈಲಿನ ಒಳಗಡೆ ಅಲ್ಲ, ಹೊರಗಡೆ ಇರುವಂಥ ಸಾಕಷ್ಟು ಜನರಿಗೂ ಕೂಡ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನ ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿದರು. ಇಂಥ ಸಂದರ್ಭದಲ್ಲಿ ಜೈಲಿನ ಒಳಗಡೆಯೇ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗುತ್ತೆ, ವಿಡಿಯೋ ಕಾಲ್ ಮಾಡಿ ಆರೋಪಿಗಳು ಮಾತನಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಒಳಗಡೆ ನಿಜಕ್ಕೂ ಕೂಡ ಜಾಮರ್ ಅಳವಡಿಸಲಾಗಿದೆಯಾ, ಅಥವಾ ಅದು ಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಜಾಮರ್ ಆನ್ ಮಾಡೋದು ಆಫ್ ಮಾಡುವಂಥ ಪ್ರಕ್ರಿಯೆ ನಡೀತಿದೆಯಾ ಅನ್ನೋಂಥ ಡೌಟ್ ಮೂಡುತ್ತೆ. ಯಾಕಂದರೆ ಇತ್ತೀಚೆಗೆ ದರ್ಶನ್ ಕೇಸ್ನಲ್ಲಿ ಈ ಒಂದು ವಿಚಾರ ಹೊರಗಡೆ ಬಂದಿರೋದ್ರಿಂದ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅಧೀಕ್ಷಕರಿಗೆ, ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕರಿಗೆ ಈ ಒಂದು ವರದಿಯನ್ನು ಕೊಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರ ಬರೆದಿದ್ದಾರೆ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜಾಮರ್ನ ಅಳವಡಿಕೆಗೆ ಮಾಡಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫಂಡ್ ಕೂಡ ಸರ್ಕಾರದಿಂದ ರಿಲೀಸ್ ಆಗುತ್ತೆ. ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತೇಳಿ 2 ರಿಂದ 3 ಕೋಟಿ ಫಂಡ್ ಕೂಡ ರಿಲೀಸ್ ಆಗುತ್ತೆ. ಆಯಾ ಕಂಪನಿಗಳಿಗೆ, ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಜೊತೆಗೆ ಐಡಿಯಾ ಆಗಿರ್ಬೋದು, ಈ ರೀತಿಯಾದಂಥ ಕಂಪನಿಗಳಿಗೆ ಅಲ್ಲಿ ನೆಟ್ವರ್ಕ್ ಬರಬಾರ್ದು ಅಂತೇಳಿ ಹಣವನ್ನು ಕಟ್ಟುವಂಥ ಕೆಲಸನ ಮಾಡಲಾಗುತ್ತೆ. ಹೀಗಾಗಿ ಅಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ದರ್ಶನ್ ಸೇರಿದಂತೆ ಅಲ್ಲಿನ ಆರೋಪಿಗಳು ಮೊಬೈಲನ್ನು ಹೇಗೆ ಬಳಕೆ ಮಾಡಿದ್ರು, ಒಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗೋದೇ ಅಲ್ಲಿ ನಿಷೇಧಿತ ಆಗಿರೋದ್ರಿಂದ ಅಂಥದ್ರಲ್ಲಿ ಮೊಬೈಲನ್ನು ಯೂಸ್ ಮಾಡಿದ್ದಲ್ಲದೆ ನೆಟ್ವರ್ಕನ್ನು ಕೂಡ ಯಾವ ರೀತಿ ಯೂಸ್ ಮಾಡಿದ್ರು, ಇಂಟರ್ನೆಟನ್ನು ಯೂಸ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿ ಕೊಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಒಂದು ಪತ್ರ ಬೆನ್ನಲ್ಲೇ ಅಂದರೆ ಸೆಪ್ಟೆಂಬರ್ 4 ಒಳಗಾಗಿ ಆ ಒಂದು ವರದಿಯನ್ನು ಯಾವ್ಯಾವ ಕಂಪನಿಯಿಂದ ಅಲ್ಲಿ ನೆಟ್ವರ್ಕ್ ವರ್ಕ್ ಆಗ್ತಿದೆ, ಆಯಾ ಕಂಪನಿಗಳಿಗೆ ಬಿಲ್ ನೀಟಾಗಿ ಪೇ ಆಗ್ತಿಲ್ವಾ, ಆ ಕಾರಣದಿಂದಾಗಿ ಅಲ್ಲಿ ನೆಟ್ವರ್ಕ್ ಸಿಗ್ತಿದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡುವಂತೆ ಪತ್ರ ಬರೆದಿದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನು ಬರೀತಿದ್ದಂಥ ಬೆನ್ನಲ್ಲೇ ಮುಖ್ಯ ಅಧೀಕ್ಷಕರು ಆಯಾ ಕಂಪನಿಗಳಿಗೆ, ಏರ್ಟೆಲ್ ಮತ್ತು BSNL ಕಂಪನಿಗಳಿಗೆ ಇದ್ರ ಬಗ್ಗೆ ವರದಿಯನ್ನು ಕೇಳಿ ಪತ್ರವನ್ನು ಬರೆದಿದ್ದಾರೆ. 4ನೇ ತಾರೀಕಿನ ಒಳಗಡೆ ಆ ಒಂದು ರಿಪೋರ್ಟ್ ಕೂಡ ಬರುತ್ತೆ. ಆ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಉತ್ತರನ ಕೊಡ್ತಾರೆ, ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಏನಾದರೂ ಇಲ್ಲೂ ಕೂಡ ಇದೆಯಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾದೇಶ್. ದರ್ಶನ್ ವಿಡಿಯೋ ಕಾಲ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು
ಪತ್ರವನ್ನ ಕೂಡ ಬರೆದಿದ್ದಾರೆ. ವಿಡಿಯೋ ಕಾಲ್ ಬಗ್ಗೆ ವರದಿಯನ್ನು ನೀಡುವಂತೆ ಅವರು ಸೂಚನೆಯನ್ನ ನೀಡಿರುವಂತಹದ್ದು. ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಇದ್ರೂ ಕೂಡ ಕರೆ ಹೋಗಿದ್ದು ಹೇಗೆ? ಸೆಪ್ಟೆಂಬರ್ 4ನೇ ತಾರೀಕಿನ ಒಳಗೆ ವರದಿಯನ್ನ ಸಲ್ಲಿಸೋದಕ್ಕೆ ಮುಖ್ಯ ಅಧೀಕ್ಷಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಈ ಬಗ್ಗೆ ವರದಿಯನ್ನ ನೀಡುವಂತೆ ಸೂಚಿಸಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ ಅವರು. ಪರಪ್ಪನ ಅಗ್ರಹಾರದ ಒಳಗಡೆ ಜಾಮರ್ ಇದ್ರೂ ಕೂಡ ಕರೆ ಹೋಗಿದ್ದು ಹೇಗೆ ಅಂತ ಇವರು ಪ್ರಶ್ನೆ ಮಾಡಿದಾರಂತೆ. ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಅಧೀಕ್ಷಕರು ಉತ್ತರವನ್ನ ಕೊಡಬೇಕು. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲೆಲ್ಲಿ ಜಾಮರ್ ಇದೆ, ಆ ಜಾಮರ್ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಈಗ ಕಾನೂನು ಪ್ರಕಾರ ಫಾರ್ಮಾಲಿಟಿ ಈ ಪ್ರಶ್ನೆಯನ್ನ ಮಾಡಬೇಕು. ಆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ದುರಂತ ಇದು. ಮಾಲಿನಿ ಕೃಷ್ಣಮೂರ್ತಿ ಅವರು ಇದನ್ನು ಗಮನಿಸಬೇಕು. ಎಂಟ್ರಿ ಗೇಟ್ ಹತ್ರ ಒಂದೇ ಒಂದು ನಯಾ ಪೈಸೆಯಷ್ಟು ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ನಿಮಗೆ ಒಂದು ಪಾಯಿಂಟ್ ನೆಟ್ವರ್ಕ್ ಸಿಗಲ್ಲ ಅಲ್ಲಿ. ಆದರೆ ಈ ಒಳಗಡೆ ಇಂಥ ಅನಾಚಾರಗಳನ್ನು ಮಾಡಿದಂಥ ಆರೋಪಿಗಳು ವಿಡಿಯೋ ಕಾಲ್ ಮಾಡೋದಕ್ಕೆ, ಯಾವುದ್ಯಾವುದೋ ಕೇಸಲ್ಲಿ ಅಂಧರಾಗಿರುವಂತಹ ದೂರ್ತರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಸಿಗುತ್ತೆ. ಇದು ಜಾಮರ್ನ ಪ್ರಭಾವ ಅಂತಿರೋ ಅಥವಾ ಅಲ್ಲಿರುವಂಥ ಅಧೀಕ್ಷಕರ ಅಥವಾ ಜೈಲಾಧಿಕಾರಿಗಳ ಪ್ರಭಾವ ಅಂತಿರೋ, ಎಲ್ಲವೂ ಗೊತ್ತಿರುತ್ತೆ ಇವರಿಗೆ. ಎಲ್ಲ ನಾಟಕ. ಜಾಮರ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಮೇಲೆ ನಂಬಿಕೆ ವಾಸ್ತೆ ವಿಡಿಯೋ ಕಾಲ್ ಹೇಗೆ ಹೋಯ್ತು, ಜಾಮರ್ ಇದ್ರು ಅಂತೆ. ಮೇಡಮ್ ನಿಮ್ಗೆ ಗೊತ್ತಿಲ್ವಾ ಜಾಮರ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅಂತ? ಯಾರನ್ನ ಯಾಮಾರಿಸ್ತಿದ್ದೀರಿ ನೀವು? ನಿಜಕ್ಕೂ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಮಾಡೋದಕ್ಕೆ ಅಂತ ಹೋದರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಆದರೆ ಒಳಗಡೆ ಇಂಥ ಕಳ್ಳ ಕಾಕರಿಗೆ, ದುಷ್ಟರಿಗೆ ನೆಟ್ವರ್ಕು ಆರಾಮಾಗಿ ಸಿಗುತ್ತೆ. ಹೇಗೆ ಸಾಧ್ಯ ಇದು? ಉತ್ತರ ಕೊಡಲಿ ಇವರು ಇಲಾಖೆಯವರು. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ನಿಜಕ್ಕೂ ಇದು ಆಶ್ಚರ್ಯ, ಹಾಸ್ಯಾಸ್ಪದ ಅಂತಿರೋ ಅಥವಾ ಇದಕ್ಕಿಂತ ಮತ್ತೊಂದು ವಿಚಾರ ಇದೆ ಅಂತಿರೋ? ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಎಲ್ಲೆಲ್ಲಿದೆ ಅಂತ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಬಂದವರಲ್ಲ ಅವರು. ಪರಪ್ಪನ ಅಗ್ರಹಾರದ ಉಸ್ತುವಾರಿಯಾಗಿ ಸುಮಾರು ವರ್ಷಗಳಿಂದ ಅಲ್ಲಿದ್ದಾರೆ, ಅಥವಾ ಸುಮಾರು ತಿಂಗಳಿಂದ ಇದ್ದಾರೆ ಅಂತಲೇ ಅನ್ಕೊಳ್ಳಿ. ಜಾಮರ್ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನೋದು ಗೊತ್ತಿದೆ, ಎಲ್ಲೆಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ ನೆಟ್ವರ್ಕ್ ಬರದೇ ಇರೋ ಹಾಗೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆ ಈ ರೀತಿಯ ನಾಟಕ? ಖಂಡಿತ ಶ್ರೀಪಾದ್, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಳಗಡೆ ಜಾಮರ್ ಅಳವಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅದರಲ್ಲೂ ಕೂಡ ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಿತ್ತು. ಅಂದರೆ ಜೈಲಿನ ಒಳಗಡೆ ಅಲ್ಲ, ಹೊರಗಡೆ ಇರುವಂಥ ಸಾಕಷ್ಟು ಜನರಿಗೂ ಕೂಡ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನ ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿದರು. ಇಂಥ ಸಂದರ್ಭದಲ್ಲಿ ಜೈಲಿನ ಒಳಗಡೆಯೇ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗುತ್ತೆ, ವಿಡಿಯೋ ಕಾಲ್ ಮಾಡಿ ಆರೋಪಿಗಳು ಮಾತನಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಒಳಗಡೆ ನಿಜಕ್ಕೂ ಕೂಡ ಜಾಮರ್ ಅಳವಡಿಸಲಾಗಿದೆಯಾ, ಅಥವಾ ಅದು ಬೇಕಾದ ಸಂದರ್ಭದಲ್ಲಿ ಮಾತ್ರ ಜಾಮರ್ ಆನ್ ಮಾಡೋದು ಆಫ್ ಮಾಡುವಂತ ಪ್ರಕ್ರಿಯೆ ನಡೀತಿದೆಯಾ ಅನ್ನುವಂಥ ಡೌಟ್ ಮೂಡುತ್ತೆ. ಯಾಕಂದ್ರೆ ಇತ್ತೀಚೆಗೆ ದರ್ಶನ್ ಕೇಸ್ನಲ್ಲಿ ಈ ಒಂದು ವಿಚಾರ ಹೊರಗಡೆ ಬಂದಿರೋದ್ರಿಂದ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅಧೀಕ್ಷಕರಿಗೆ, ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕರಿಗೆ ಈ ಒಂದು ವರದಿಯನ್ನ ಕೊಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರ ಬರೆದಿದ್ದಾರೆ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜಾಮರ್ನ ಅಳವಡಿಕೆಗೆ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫಂಡ್ ಕೂಡ ಸರ್ಕಾರದಿಂದ ರಿಲೀಸ್ ಆಗುತ್ತೆ. ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತೇಳಿ 2 ರಿಂದ 3 ಕೋಟಿ ಫಂಡ್ ಕೂಡ ರಿಲೀಸ್ ಆಗುತ್ತೆ ಆಯಾ ಕಂಪನಿಗಳಿಗೆ. ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಜೊತೆಗೆ ಐಡಿಯಾ ಆಗಿರ್ಬೋದು, ಈ ರೀತಿಯಾದಂಥ ಕಂಪನಿಗಳಿಗೆ ಅಲ್ಲಿ ನೆಟ್ವರ್ಕ್ ಬರಬಾರ್ದು ಅಂತೇಳಿ ಹಣವನ್ನು ಕಟ್ಟುವಂಥ ಕೆಲಸನ ಮಾಡಲಾಗುತ್ತೆ. ಹೀಗಾಗಿ ಅಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ದರ್ಶನ್ ಸೇರಿದಂತೆ ಅಲ್ಲಿನ ಆರೋಪಿಗಳು ಮೊಬೈಲನ್ನು ಹೇಗೆ ಬಳಕೆ ಮಾಡಿದ್ರು, ಒಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗೋದೇ ಅಲ್ಲಿ ನಿಷೇಧಿತ ಆಗಿರೋದ್ರಿಂದ ಅಂಥದ್ರಲ್ಲಿ ಮೊಬೈಲನ್ನು ಯೂಸ್ ಮಾಡಿದ್ದಲ್ಲದೆ ನೆಟ್ವರ್ಕನ್ನು ಕೂಡ ಯಾವ ರೀತಿ ಯೂಸ್ ಮಾಡಿದ್ರು, ಇಂಟರ್ನೆಟನ್ನು ಯೂಸ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿ ಕೊಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಒಂದು ಪತ್ರ ಬೆನ್ನಲ್ಲೇ ಅಂದರೆ ಸೆಪ್ಟೆಂಬರ್ 4 ಒಳಗಾಗಿ ಆ ಒಂದು ವರದಿಯನ್ನು ಯಾವ್ಯಾವ ಕಂಪನಿಯಿಂದ ಅಲ್ಲಿ ನೆಟ್ವರ್ಕ್ ವರ್ಕ್ ಆಗ್ತಿದೆ, ಆಯಾ ಕಂಪನಿಗಳಿಗೆ ಬಿಲ್ ನೀಟಾಗಿ ಪೇ ಆಗ್ತಿಲ್ವಾ, ಆ ಕಾರಣದಿಂದಾಗಿ ಅಲ್ಲಿ ನೆಟ್ವರ್ಕ್ ಸಿಗ್ತಿದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡುವಂತೆ ಪತ್ರ ಬರೆದಿದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನು ಬರೆಯುತ್ತಿದ್ದಂಥ ಬೆನ್ನಲ್ಲೇ ಮುಖ್ಯ ಅಧೀಕ್ಷಕರು ಆಯಾ ಕಂಪನಿಗಳಿಗೆ, ಏರ್ಟೆಲ್ ಮತ್ತು BSNL ಕಂಪನಿಗಳಿಗೆ ಇದ್ರ ಬಗ್ಗೆ ವರದಿಯನ್ನು ಕೇಳಿ ಪತ್ರವನ್ನು ಬರೆದಿದ್ದಾರೆ. 4ನೇ ತಾರೀಕಿನ ಒಳಗಡೆ ಆ ಒಂದು ರಿಪೋರ್ಟ್ ಕೂಡ ಬರುತ್ತೆ. ಆ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಉತ್ತರವನ್ನು ಕೊಡ್ತಾರೆ, ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಏನಾದರೂ ಇಲ್ಲೂ ಕೂಡ ಇದೆಯಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾದೇಶ್. ದರ್ಶನ್ ವಿಡಿಯೋ ಕಾಲ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ. ವಿಡಿಯೋ ಕಾಲ್ ಬಗ್ಗೆ ವರದಿಯನ್ನು ನೀಡುವಂತೆ ಅವರು ಸೂಚನೆಯನ್ನ ನೀಡಿರುವಂತಹದ್ದು.
ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಇದ್ರೂ ಕೂಡ ಕರೆ ಹೋಗಿದ್ದು ಹೇಗೆ? ಸೆಪ್ಟೆಂಬರ್ 4ನೇ ತಾರೀಕಿನ ಒಳಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಮುಖ್ಯ ಅಧೀಕ್ಷಕರಿಗೆ ಸೂಚನೆಯನ್ನು ನೀಡಲಾಗಿದೆ. ಈ ಬಗ್ಗೆ ವರದಿಯನ್ನು ನೀಡುವಂತೆ ಸೂಚಿಸಿದ್ದಾರೆ ಮಾಲಿನಿ ಕೃಷ್ಣಮೂರ್ತಿ ಅವರು. ಪರಪ್ಪನ ಅಗ್ರಹಾರದ ಒಳಗಡೆ ಜಾಮರ್ ಇದ್ರೂ ಕೂಡ ಕರೆ ಹೋಗಿದ್ದು ಹೇಗೆ ಅಂತ ಇವರು ಪ್ರಶ್ನೆ ಮಾಡಿದಾರಂತೆ. ಅದಕ್ಕೆ ಸಂಬಂಧಪಟ್ಟ ಮುಖ್ಯ ಅಧೀಕ್ಷಕರು ಉತ್ತರವನ್ನ ಕೊಡಬೇಕು. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲೆಲ್ಲಿ ಜಾಮರ್ ಇದೆ, ಆ ಜಾಮರ್ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಈಗ ಕಾನೂನು ಪ್ರಕಾರ ಫಾರ್ಮಾಲಿಟಿ ಈ ಪ್ರಶ್ನೆಯನ್ನು ಮಾಡಬೇಕು. ಆ ಪ್ರಶ್ನೆಯನ್ನು ಮಾಡಿದ್ದಾರೆ. ಆ ಪರಪ್ಪನ ಅಗ್ರಹಾರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ದುರಂತ ಇದು. ಮಾಲಿನಿ ಕೃಷ್ಣಮೂರ್ತಿ ಅವರು ಇದನ್ನು ಗಮನಿಸಬೇಕು. ಎಂಟ್ರಿ ಗೇಟ್ ಹತ್ರ ಒಂದೇ ಒಂದು ನಯಾ ಪೈಸೆಯಷ್ಟು ಅಲ್ಲಿ ನೆಟ್ವರ್ಕ್ ಸಿಗಲ್ಲ ನಿಮಗೆ. ಒಂದು ಪಾಯಿಂಟ್ ನೆಟ್ವರ್ಕ್ ಸಿಗಲ್ಲ ಅಲ್ಲಿ. ಆದರೆ ಈ ಒಳಗಡೆ ಇಂಥ ಅನಾಚಾರಗಳನ್ನು ಮಾಡಿದಂಥ ಆರೋಪಿಗಳು ವಿಡಿಯೋ ಕಾಲ್ ಮಾಡೋದಕ್ಕೆ, ಯಾವುದ್ಯಾವುದೋ ಕೇಸಲ್ಲಿ ಅಂಧರಾಗಿರುವಂತಹ ದೂರ್ತರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಸಿಗುತ್ತೆ. ಇದು ಜಾಮರ್ನ ಪ್ರಭಾವ ಅಂತಿರೋ ಅಥವಾ ಅಲ್ಲಿರುವಂಥ ಅಧೀಕ್ಷಕರ ಅಥವಾ ಜೈಲಾಧಿಕಾರಿಗಳ ಪ್ರಭಾವ ಅಂತಿರೋ, ಎಲ್ಲವೂ ಗೊತ್ತಿರುತ್ತೆ ಇವರಿಗೆ. ಎಲ್ಲ ನಾಟಕ. ಜಾಮರ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿದೆ. ಅದ್ರ ಮೇಲೆ ನಂಬಿಕೆ ವಾಸ್ತೆ ವಿಡಿಯೋ ಕಾಲ್ ಹೇಗೆ ಹೋಯ್ತು, ಜಾಮರ್ ಇದ್ರು ಅಂತೆ. ಮೇಡಮ್ ನಿಮ್ಗೆ ಗೊತ್ತಿಲ್ವಾ ಜಾಮರ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ಅಂತ? ಯಾರನ್ನ ಯಾಮಾರಿಸ್ತಿದ್ದೀರಿ ನೀವು? ನಿಜಕ್ಕೂ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಮಾಡೋದಕ್ಕೆ ಅಂತ ಹೋದರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಆದರೆ ಒಳಗಡೆ ಇಂಥ ಕಳ್ಳ ಕಾಕರಿಗೆ, ದುಷ್ಟರಿಗೆ ನೆಟ್ವರ್ಕು ಆರಾಮಾಗಿ ಸಿಗುತ್ತೆ. ಹೇಗೆ ಸಾಧ್ಯ ಇದು? ಉತ್ತರ ಕೊಡಲಿ ಇವರು ಇಲಾಖೆಯವರು. ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ನಿಜಕ್ಕೂ ಇದು ಆಶ್ಚರ್ಯ, ಹಾಸ್ಯಾಸ್ಪದ ಅಂತಿರೋ ಅಥವಾ ಇದಕ್ಕಿಂತ ಮತ್ತೊಂದು ವಿಚಾರ ಇದೆ ಅಂತಿರೋ? ಪರಪ್ಪನ ಅಗ್ರಹಾರದಲ್ಲಿ ಜಾಮರ್ ಎಲ್ಲೆಲ್ಲಿದೆ ಅಂತ ಮಾಲಿನಿ ಕೃಷ್ಣಮೂರ್ತಿ ಮೇಡಮ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿನ್ನೆ ಮೊನ್ನೆ ಬಂದವರಲ್ಲ ಅವರು. ಪರಪ್ಪನ ಅಗ್ರಹಾರದ ಉಸ್ತುವಾರಿಯಾಗಿ ಸುಮಾರು ವರ್ಷಗಳಿಂದ ಅಲ್ಲಿದ್ದಾರೆ, ಅಥವಾ ಸುಮಾರು ತಿಂಗಳಿಂದ ಇದ್ದಾರೆ ಅಂತಲೇ ಅನ್ಕೊಳ್ಳಿ. ಜಾಮರ್ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದೆ ಅನ್ನೋದು ಗೊತ್ತಿದೆ, ಎಲ್ಲೆಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ ನೆಟ್ವರ್ಕ್ ಬರದೇ ಇರೋ ಹಾಗೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆ ಈ ರೀತಿಯ ನಾಟಕ? ಖಂಡಿತ ಶ್ರೀಪಾದ್, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಳಗಡೆ ಜಾಮರ್ ಅಳವಡಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಅದರಲ್ಲೂ ಕೂಡ ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಿತ್ತು. ಅಂದರೆ ಜೈಲಿನ ಒಳಗಡೆ ಅಲ್ಲ, ಹೊರಗಡೆ ಇರುವಂಥ ಸಾಕಷ್ಟು ಜನರಿಗೂ ಕೂಡ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಅನ್ನುವಂಥ ಒಂದಷ್ಟು ಅಸಮಾಧಾನ ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಿದ್ರು. ಇಂಥ ಸಂದರ್ಭದಲ್ಲಿ ಜೈಲಿನ ಒಳಗಡೆಯೇ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗುತ್ತೆ, ವಿಡಿಯೋ ಕಾಲ್ ಮಾಡಿ ಆರೋಪಿಗಳು ಮಾತನಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಒಳಗಡೆ ನಿಜಕ್ಕೂ ಕೂಡ ಜಾಮರ್ ಅಳವಡಿಸಲಾಗಿದೆಯಾ ಅಥವಾ ಅದು ಬೇಕಾದ ಸಂದರ್ಭದಲ್ಲಿ ಮಾತ್ರ ಜಾಮರ್ ಆನ್ ಮಾಡೋದು ಆಫ್ ಮಾಡುವಂತ ಪ್ರಕ್ರಿಯೆ ನಡೀತಿದೆಯಾ ಅನ್ನೋಂಥ ಡೌಟ್ ಮೂಡುತ್ತೆ. ಯಾಕಂದ್ರೆ ಇತ್ತೀಚೆಗೆ ದರ್ಶನ್ ಕೇಸ್ನಲ್ಲಿ ಈ ಒಂದು ವಿಚಾರ ಹೊರಗಡೆ ಬಂದಿರೋದ್ರಿಂದ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅಧೀಕ್ಷಕರಿಗೆ, ಪರಪ್ಪನ ಅಗ್ರಹಾರದ ಮುಖ್ಯ ಅಧೀಕ್ಷಕರಿಗೆ ಈ ಒಂದು ವರದಿಯನ್ನ ಕೊಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರ ಬರೆದಿದ್ದಾರೆ. ಪ್ರತಿ ವರ್ಷವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಜಾಮರ್ನ ಅಳವಡಿಕೆಗೆ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫಂಡ್ ಕೂಡ ಸರ್ಕಾರದಿಂದ ರಿಲೀಸ್ ಆಗುತ್ತೆ. ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತೇಳಿ 2 ರಿಂದ 3 ಕೋಟಿ ಫಂಡ್ ಕೂಡ ರಿಲೀಸ್ ಆಗುತ್ತೆ ಆಯಾ ಕಂಪನಿಗಳಿಗೆ. ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಜೊತೆಗೆ ಐಡಿಯಾ ಆಗಿರ್ಬೋದು, ಈ ರೀತಿಯಾದಂಥ ಕಂಪನಿಗಳಿಗೆ ಅಲ್ಲಿ ನೆಟ್ವರ್ಕ್ ಬರಬಾರ್ದು ಅಂತೇಳಿ ಹಣವನ್ನು ಕಟ್ಟುವಂಥ ಕೆಲಸನ ಮಾಡಲಾಗುತ್ತೆ. ಹೀಗಾಗಿ ಅಷ್ಟೆಲ್ಲ ವ್ಯವಸ್ಥೆ ಇದ್ರೂ ಕೂಡ ದರ್ಶನ್ ಸೇರಿದಂತೆ ಅಲ್ಲಿನ ಆರೋಪಿಗಳು ಮೊಬೈಲನ್ನು ಹೇಗೆ ಬಳಕೆ ಮಾಡಿದ್ರು, ಒಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗೋದೇ ಅಲ್ಲಿ ನಿಷೇಧಿತ ಆಗಿರೋದ್ರಿಂದ ಅಂಥದ್ರಲ್ಲಿ ಮೊಬೈಲನ್ನು ಯೂಸ್ ಮಾಡಿದ್ದಲ್ಲದೆ ನೆಟ್ವರ್ಕನ್ನು ಕೂಡ ಯಾವ ರೀತಿ ಯೂಸ್ ಮಾಡಿದ್ರು, ಇಂಟರ್ನೆಟನ್ನು ಯೂಸ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವರದಿ ಕೊಡುವಂತೆ ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರ ಬರೆಯುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಒಂದು ಪತ್ರ ಬೆನ್ನಲ್ಲೇ ಅಂದರೆ ಸೆಪ್ಟೆಂಬರ್ 4 ಒಳಗಾಗಿ ಆ ಒಂದು ವರದಿಯನ್ನು ಯಾವ್ಯಾವ ಕಂಪನಿಯಿಂದ ಅಲ್ಲಿ ನೆಟ್ವರ್ಕ್ ವರ್ಕ್ ಆಗ್ತಿದೆ, ಆಯಾ ಕಂಪನಿಗಳಿಗೆ ಬಿಲ್ ನೀಟಾಗಿ ಪೇ ಆಗ್ತಿಲ್ವಾ, ಆ ಕಾರಣದಿಂದಾಗಿ ಅಲ್ಲಿ ನೆಟ್ವರ್ಕ್ ಸಿಗ್ತಿದೆಯಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಡುವಂತೆ ಪತ್ರ ಬರೆದಿದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಅವರು ಪತ್ರವನ್ನು ಬರೀತಿದ್ದಂಥ ಬೆನ್ನಲ್ಲೇ ಮುಖ್ಯ ಅಧೀಕ್ಷಕರು ಆಯಾ ಕಂಪನಿಗಳಿಗೆ, ಏರ್ಟೆಲ್ ಮತ್ತು BSNL ಕಂಪನಿಗಳಿಗೆ ಇದ್ರ ಬಗ್ಗೆ ವರದಿಯನ್ನು ಕೇಳಿ ಪತ್ರವನ್ನು ಬರೆದಿದ್ದಾರೆ. 4ನೇ ತಾರೀಕಿನ ಒಳಗಡೆ ಆ ಒಂದು ರಿಪೋರ್ಟ್ ಕೂಡ ಬರುತ್ತೆ. ಆ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಉತ್ತರವನ್ನು ಕೊಡ್ತಾರೆ, ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಏನಾದರೂ ಇಲ್ಲೂ ಕೂಡ ಇದೆಯಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಶ್ರೀಪಾದ್, ಥ್ಯಾಂಕ್ ಯು ಮಾದೇಶ್.